ಸ್ನೇಹಿತರೆ, ಸ್ವಾಗತ. ಮಂತ್ರಾಲಯದ ಈ ರಾತ್ರಿಯ ಬೆಳಕಿಗೆ ಸ್ವಾಗತ. ನೋಡ್ರಿ, ನಮ್ಮ ರಾಯರ ಮಠದ ಮುಂದೆ ರಾಯರ ಮಕ್ಕಳು ಹೇಗೆ ಮಲಗಿದ್ದಾರೆ. ರಾಯರ ಹಾಗೆ ಕಣ್ರಿ, ಯಾರಿಗೂ ಇಲ್ಲ ಅನ್ನಲ್ಲ. ಅನ್ನ, ನೀರು, ಬಟ್ಟೆ ಸರ್ವವನ್ನು, ಸರ್ವ ಜನಗಳ ಕಷ್ಟವನ್ನು ನೀಗಿಸ್ತಾರೆ. ಯಾಕೆ ಸುಮ್ಮನೆ ಮಾಡಬೇಕು ಅನ್ನಿಸ್ತು ಈ ವಿಡಿಯೋ ನೋಡಿ. ಎಷ್ಟೊಂದು ಜನ, ಕೋಟ್ಯಾಂತರ ಮನಸ್ಸುಗಳು ಒಂದು ಕಲರವ ನೋಡಿದ್ರೆ ಕಲರವ ನೋಡಬೇಕು. ಎಲ್ಲೋ ನಾವು ಸ್ವರ್ಗದ ಬಾಗಿಲಲ್ಲಿ ಇದ್ದೀವನೋ ಅನಿಸುತ್ತೆ. ಎಲ್ಲ ದೇವಸ್ಥಾನಗಳು ಇರ್ತವೆ, ಎಲ್ಲ ಜಾಗದಲ್ಲೂ ಲೈಟು ಬೆಳಕು ಇರುತ್ತೆ. ಆದರೆ ಆ ಆನಂದ ಅನ್ನೋದು ಕೆಲವೊಂದು ಜಾಗದಲ್ಲಿ ಮಾತ್ರ ಬರೋದು. ಯಾಕೆಂದರೆ ಅದು ವಿಶೇಷವಾದ ಜಾಗ ಆಗಿರಬೇಕು. ಅದೇ ನಮ್ಮ ವಿಶೇಷದ ಜಾಗ, ನಮ್ಮ ಮಂತ್ರಾಲಯ, ನಮ್ಮ ರಾಯರ ಮಠ, ಸ್ವರ್ಗದ ಆಲಯ. ರಾಯರು ಯಾರೇ ಬಂದರೂ ಇಲ್ಲ ಅನ್ನಲ್ಲ. ಕೆಂತಾರೆ ನೂರಾರು ಮನಸ್ಸು, ನೂರಾರು ವ್ಯಕ್ತಿತ್ವ ಎಲ್ಲ ಇರ್ತಾರೆ. ಚಿಕ್ಕ ಪುಟ್ಟ ಪಾಪ ನೋಡಿ, ಎಲ್ಲೋ ಮನೆಗಿಂತ ಹೆಚ್ಚಾಗಿ ಓಡಾಡ್ಕೊಂಡು ಖುಷಿಯಿಂದ ನಾಲ್ಕಾರು ಥರ ಜನ ಮಲಗಿದ್ದಾರೆ. ವಿವಿಧ ನಮ್ಮ ಸಂಸ್ಕೃತಿನ ನಮ್ಮ ಗುರುಗಳು, ಸುಬೇಂದ್ರ ಗುರುಗಳು ಎಷ್ಟು ಒಂದು ಇದು ಮಾಡಿದ್ದಾರೆ ನೋಡಿ. ಎಲ್ಲರಿಗೂ ತಿಳಿಬೇಕು ನಮ್ಮ ಹಿಂದೂ ಸಮಾಜದ್ದು, ನಮ್ಮ ಶ್ರೀಹರಿದು ಚರಿತ್ರೆಗಳು ಎಲ್ಲ ತಿಳಿಬೇಕು ಅನ್ನೋದನ್ನ ಒಂದು ಇದ್ರ ಮೇಲೆ ಎಷ್ಟು ಸಂಪೂರ್ಣ ಮಾಹಿತಿ ಕೊಟ್ಟು ಚಿತ್ರೀಕರಿಸಿದ್ದಾರೆ ನೋಡಿ. ಮುಂದಿನ ಪೀಳಿಗೆಗೆಲ್ಲ ತಿಳಿಬೇಕು ಅಂತ. ಮಂತ್ರಾಲಯ ಸ್ವರ್ಗದ ಆಲಯ, ಸ್ವರ್ಗಕ್ಕಿಂತಲೂ ಹೆಚ್ಚು. ಆ ಯೂಸು ನೋಡಿ, ಬರೀ ಇಲ್ಲಿಂದ ನಿಂತ ಮೊಬೈಲ್ ಹಿಡಿದ್ರೆ ಆ ಬೆಳಕು, ಆ ಜನಗಳು ತಿರುಗಾಡೋದು ನೋಡಿದ್ರೆ ಎಲ್ಲ ಸ್ವರ್ಗದಲ್ಲಿ ಇದ್ದೀವನೋ ಅನ್ನೋ ಒಂದು ಆ ಚಿಕ್ಕ ಪಾಪು ಚಿಲಿಪಿಲಿ ಆಟ ಆಡ್ತಾ, ನಗ್ತಾ, ಒಡ್ಡಾಡ್ತಾ ರಾಯರ ಮಡಿಲಲ್ಲಿದೆ. ನನಗೆ ಯಾಕೋ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿದೆ. ನೂರಾರು ವ್ಯಕ್ತಿತ್ವಗಳು ಮಲಗಿದ್ದಾರೆ. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ನನ್ನ ಅಣ್ಣ ತಂಗಿಯರು, ಅಕ್ಕ ತಂಗಿಯರು, ನೂರಾರು ಕಷ್ಟ, ನೂರಾರು ಯೋಚನೆ, ನೂರಾರು ಆಲೋಚನೆ. ತುಂಬ ಖುಷಿಯಾಗುತ್ತೆ. ಮಕ್ಕಳು ಆಡ್ಕೊಂಡು ಅಲ್ಲಲ್ಲೇ ಕೂತ್ಕೊಂಡು ಊಟ ಮಾಡಿಕೊಂಡು ಮಲಗ್ಕೊಂಡು. ಸ್ವರ್ಗ ಕಣ್ರಿ ನಮ್ಮ ಮಂತ್ರಾಲಯ. ಸ್ವರ್ಗ ಸ್ವರ್ಗ ಸ್ವರ್ಗ. ಕರ್ಮಣ್ಣೆ ಪ್ರಾಧಿಕಾರೋ ಮಹಾಬಲೇಶ ಸ್ತುತ. ಆ ಗೋಮಾತೆನೂ ಅಲ್ಲೇ ನಿಂತಿರುತ್ತೆ. ಯಾರು ಕರ್ಮ ಮಾಡ್ತಾರೆ ಆ ಕರ್ಮ ಅನುಭವಿಸ್ಬೇಕು. ಆದರೆ ಯಾವುದೇ ಅಡೆತಡೆ ಇರುತ್ತಲ್ಲ, ಅದನ್ನು ನಮ್ಮ ರಾಯರು ತಡೀತಾರೆ. ಎಷ್ಟೋ ಜನಗಳಿಗೆ ಅನ್ನ, ನೀರು, ಬಟ್ಟೆ ಸರ್ವ ಜೀವನವನ್ನು ಕೊಟ್ಟು ಕಾಪಾಡ್ತಾಯಿದ್ದಾರೆ ನಮ್ಮ ಗುರು ರಾಯರು. ನಮ್ಮ ಅಕ್ಕ ತಂಗಿಯರು ಬರೀ ರೀಲ್ಸ್ ಮಾಡೋದೇ ಹುಚ್ಚಾಯ್ತು ಅವ್ರಿಗೆ. ಅದು ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದ್ರೆ. ತುಂಬ ನೋಡಿ, ಒಂದು ಕ್ಷಣನೂ ಮಂತ್ರಾಲಯದಲ್ಲಿ ಕಳೆಯೋದು ಸ್ವರ್ಗದಲ್ಲಿ ಕಳೆದು ಲೆಕ್ಕ. ನಮಗೆ ಒಂದು ಕ್ಷಣ ಹೇಳಕ್ಕೆ ತೀರದೇ ಇರೋಂಥ ಒಂದು ಸುಖ ಅದು ಮಂತ್ರಾಲಯದಲ್ಲಿ. ಅದು ಅಂತರಂಗ ಭಕ್ತರಿಗೆ ಮಾತ್ರ ಗೊತ್ತು. ಮಂತ್ರಾಲಯದಲ್ಲಿ ಏನು ಆ ಸುಖ ಏನು ಸಿಗುತ್ತೆ ಅಂದರೆ, ಸುರಪಾನಕ್ಕಿಂತ ಸುಖವಾದ ನಮ್ಮ ಈ ಮಂತ್ರಾಲಯ ಗುರುಗಳ ತೀರ್ಥಪಾನ. ನೂರಾರು ನದಿಗಳಿಗೆ ಸಮನಾದ, ಗಂಗೆಯಷ್ಟೇ ಶುದ್ಧವಾದ ನಮ್ಮ ಮಂತ್ರಾಲಯ ಪ್ರಭುಗಳ ಬೃಂದಾವನಕ್ಕೆ ಸೋಕಿದಂಥ ತುಂಗಾ ನದಿಯ ಜಲಪಾನ. ಸರ್ವ ರೋಗಗಳಿಗೂ ಮದ್ದು ನಮ್ಮ ರಾಯರ ತೀರ್ಥಗಂಧೋದಕ. ಸರ್ವ ರೋಗಗಳಿಗೂ ಮದ್ದು ರಾಯರ ಉತಿಕೆ. ಗಂಗೆಯಷ್ಟೇ ಪವಿತ್ರವಾದದ್ದು ನಮ್ಮ ಈ ರಾಯರ ಬೃಂದಾವನಕ್ಕೆ ಸ್ಪರ್ಶಿದಂಥ ತುಂಗಾ ತಾಯಿಯ ಜಲ. ಅಂಥ ಜಲಗಳನ್ನು ಸ್ಪರ್ಶ ಮಾಡ್ತೀವಿ. ಮಂತ್ರಾಕ್ಷತೆ ಅಂದರೆ ತಿಳಿದಂತೆ ಈ ಬಡವ ಹೇಳೋ ಮಾತುಗಳು. ಸರ್ವ ವಿಘ್ನಗಳಿಗೂ ಶತ್ರು. ಅಂದರೆ ಯಾವುದೇ ವಿಘ್ನಗಳು ಬಂದರೂ ನಮ್ಮ ಹತ್ರ ಮಂತ್ರಾಕ್ಷತೆ ಇದೆ ಅಂದರೆ ಸಾಕು. ರಾಯರು ನಮ್ಮ ಜೊತೆ ಇದ್ದಂಗೆ. ನೋಡ್ರಿ, ಆ ದ್ವಾರ ನೋಡ್ರಿ, ಕಣ್ಣು ಮುಚ್ಚಿ ಸ್ವರ್ಗ ಕಣ್ರಿ. ಒಂದೊಂದು ಮಂತ್ರಾಕ್ಷತೆಗಳು ಇದೆಯಲ್ಲ, 100 ವಜ್ರಾಯುಧಗಳಿಗೆ ಸಮ. ಕಷ್ಟಗಳಿಗೆ ನಾವು ಹೇಳಬೇಕು, ನಮ್ಮ ಹತ್ರ
ರಾಯರ ಮಂತ್ರಾಕ್ಷತೆ ಇದೆ. ಉದಾಹರಣೆ, ನನಗೆ ನನ್ನ ಜೀವನದಲ್ಲಿ ನಾನು ಪ್ರಾಣ ಬಿಡಕ್ಕೆ ಹೋದನು, ರಾಯರು ಕಾಪಾಡಿ ನನ್ನ ಕರ್ಕೊಬಂದರು. ಸ್ವಯಂ ರಾಯರೇ ಪ್ರತ್ಯಕ್ಷ ಆಗಿ ನನ್ನ ಕಾಪಾಡಿದರು ಬೃಂದಾವನದಿಂದ ಬಂದು. ತಿಳಿದಂತೆ ನಿಮಗೆ ಈ ಬಡ ಭಕ್ತನ ಅಂತರಂಗ ಭಕ್ತನ ಎರಡು ತಿಳಿಸುವ ಮಾತು. ಬನ್ನಿ ನಮ್ಮ ಮಂತ್ರಾಲಯಕ್ಕೆ, ಬನ್ನಿ ನಮ್ಮ ಗೋಶಾಲೆ ನೋಡಿ, ಬನ್ನಿ ನಮ್ಮ ಮಂತ್ರಾಲಯ ರಾಯರ ಮಠಕ್ಕೆ ನೋಡಿ, ಸ್ವರ್ಗ ಕಣ್ರಿ. ಶ್ರೀರಾಮ ಪ್ರಭು ನಿಂತಿದ್ದಾನೆ ನಮ್ಮ ಮಂತ್ರಾಲಯದ ಮುಂದೆ. ಒಂದೊಂದು ನೋಡ್ರಿ, ಸ್ವರ್ಗಕ್ಕಿಂತ ಹೆಚ್ಚು ಕಣ್ರಿ. ವರ್ಣಿಸೋಕ್ಕೆ ಪದಗಳೇ ಸಾಲಲ್ಲ ಕಣ್ರಿ. ತಿಳಿದಂತೆ ನಾನು ಒಂದೆರಡು ಮಾತು ಹೇಳಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ನಿಮ್ಮ ಮಗ ಏನಾದ್ರು ತಪ್ಪು ಹೇಳಿದರೆ ಕ್ಷಮಿಸಿ. ದಯವಿಟ್ಟು ಈ ಸ್ವರ್ಗದ ಆಲಯಕ್ಕೆ ಬನ್ನಿ, ನಮ್ಮ ರಾಯರ ಕೃಪೆಗೆ ಪಾತ್ರರಾಗಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್. ತಿಳಿದಂತೆ ಎರಡು ಮಾತು ಹೇಳಿದ್ದೀನಿ, ತಪ್ಪಿದರೆ ಕ್ಷಮಿಸಿ. ಮೂಲರಾಮ ವಿಜಯತೋ, ಶ್ರೀಹರಿ ವಿಜಯತೋ, ಸುಬ್ಬೇಂದ್ರ ತೂತರಿಗೆ ಜಯವಾಗಲಿ. ಎಲ್ಲರಿಗೂ ನಮ್ಮ ರಾಯರ ಆಶೀರ್ವಾದ ಸಿಗಲಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಜಗನ್ನಾಥ್. ಮೂಲರಾಮ ವಿಜಯ.